ಪ್ರೀತಿಯ ಹೆಸರಲ್ಲಿ ಯುವತಿಗೆ ಲವ್ ಸೆಕ್ಸ್ ದೋಖಾ ಮಾಡಲಾಗಿದೆ. ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಬೆಂಗಳೂರಿನ ಪೊಲೀಸರು. ಪ್ರೀತಿಯ ಹೆಸರಲ್ಲಿ ಯುವತಿಗೆ ಲವ್ ಸೆಕ್ಸ್ ದೋಖಾ, ಆರೋಪಿಯನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ಪೊಲೀಸರು. ಬಾಗಲಗುಂಟೆ ಪೊಲೀಸರಿಂದ ಆರೋಪಿಯ ಬಂಧನ ಮಾಡಲಾಗಿದೆ. 27 ವರ್ಷದ ಶುಭಾಂಶು ಶುಕ್ಲಾ ಬಂಧಿತ ಆರೋಪಿಯಾಗಿದ್ದಾನೆ. ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತದ್ದು. ಪ್ರೀತಿ ಮದುವೆ ಅಂತ ನಾಟಕವಾಡಿದಂತಹ ಶುಭಾಂಶು ಶುಕ್ಲಾ ಎನ್ನುವಂತಹ 27 ವರ್ಷದ ಯುವಕ ಇದೀಗ ತನ್ನ ಪ್ರೇಯಸಿಗೆ ಮೋಸವನ್ನ ಮಾಡಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯುವತಿಯ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ದಾನೆ. ಹೀಗಾಗಿ ಬಾಗಲಗುಂಟೆ ಪೊಲೀಸರು ಆರೋಪಿಯನ್ನ ಬಂಧನ ಕೂಡ ಮಾಡಿದ್ದಾರೆ. ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಪ್ರೀತಿಯ ಹೆಸರಲ್ಲಿ ಯುವತಿಗೆ ಲವ್ ಸೆಕ್ಸ್ ದೋಖಾ ಮಾಡಿರುವಂತಹ ಆರೋಪವನ್ನ ಎದುರಿಸ್ತಾ ಇರುವಂತದ್ದು 27 ವರ್ಷದ ಶುಭಾಂಶು ಶುಕ್ಲಾ. ಬೆಂಗಳೂರಿನ ಬಾಗಲಗುಂಟೆಯ ಪೊಲೀಸರು ಆರೋಪಿಯ ಬಂಧನ ಮಾಡಲಾಗಿರುವಂತದ್ದು. ಮನೆ ಮಗನಂತೆ ನಾಟಕವಾಡಿದಂತಹ ಈ ಶುಭಾಂಶು ಶುಕ್ಲಾ ಆಗಾಗ ಯುವತಿಯ ಮನೆಗೂ ಕೂಡ ಬಂದು ಹೋಗ್ತಾ ಇದ್ದ. ಸುಳ್ಳು ಹೇಳಿಸಿ ಸಂತ್ರಸ್ತೆಯ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ. ಪೋಷಕರಿಗೆ ಯುವತಿಯಿಂದಲೇ ಸುಳ್ಳನ್ನ ಹೇಳಿಸಿದ್ದ. ಕೆಲಸದ ನಿಮಿತ್ತ ಮುಂಬೈಗೆ ತೆರಳುವುದಾಗಿ ಹೇಳಿಸಿದ್ದ ಈತ. ಆನಂತರ ಖಾಸಗಿ ಫ್ಲಾಟ್ನಲ್ಲಿರಿಸಿ ಲಿವಿಂಗ್ ರಿಲೇಶನ್ಶಿಪ್ ಹಂತ ಹಂತವಾಗಿ ಯುವತಿಯ ಬಳಿ 75 ಲಕ್ಷ ಹಣವನ್ನ ಕೂಡ ಪಡೆದಿದ್ದ. ಶುಭಾಂಶುಗೆ ಬೇರೆ ಮದುವೆಯಾಗಿದ್ದು ಬೆಳಕಿಗೆ ಬಂದಿದೆ. ಯುವತಿಗೆ ಶುಭಾಂಶು ಮದುವೆಯ ಬಗ್ಗೆ ಗೊತ್ತಾಗಿತ್ತು. ನಂತರ ಶುಭಾಂಶುಗೆ ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಪತ್ನಿಗೆ ಡಿವೋರ್ಸ್ ಕೊಡಿಸುವಂತಹ ನೆಪವನ್ನ ಕೂಡ ಹೇಳ್ತಾ ಇದ್ದಂತೆ ಈತ. ಯುವತಿಯ ಬಳಿ ಹಣ ಪಡೆದು ಪ್ರತಿನಿತ್ಯ ಚಿತ್ರ ಹಿಂಸೆಯನ್ನ ಕೂಡ ನೀಡ್ತಾ ಇದ್ದ ಆ ಒಂದು ಯುವತಿಗೆ. ಇನ್ನು ಈ ಘಟನೆಯ ಸಂಬಂಧ ಪೊಲೀಸರಿಗೆ ಪೋಷಕರು ದೂರನ್ನ ಕೂಡ ನೀಡಿದ್ದಾರೆ. ಆರೋಪಿ ಶುಭಾಂಶು ಶುಕ್ಲನನ್ನ ಇದೀಗ ಪೊಲೀಸರು ಬಂಧನ ಮಾಡಿದ್ದಾರೆ. ಲವ್ ಸೆಕ್ಸ್ ದೋಖಾ ಎನ್ನುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈ ಶುಭಾಂಶು ಶುಕ್ಲಾ ಕೇವಲ 27 ವರ್ಷದ ಯುವಕನಾಗಿದ್ದಾನೆ. ಇನ್ನು ಯುವತಿಯ ಜೊತೆ ಪ್ರೀತಿ ಮದುವೆ ಎನ್ನುವಂತಹ ನಾಟಕವನ್ನ ಆಡಿದ್ದಾನೆ. ಹೀಗಾಗಿ ಮನೆ ಮಗನಂತೆ ನಾಟಕವಾಡಿ ಆಗಾಗ ಯುವತಿಯ ಮನೆಗೂ ಕೂಡ ಬಂದು ಹೋಗ್ತಾ ಇದ್ದ. ಹಾಗೆ ತನ್ನ ಪೋಷಕರಿಗೆ ಅಂದ್ರೆ ಯುವತಿಯ ಪೋಷಕರಿಗೆ ಯುವತಿಯಿಂದಲೇ ಸುಳ್ಳನ್ನ ಹೇಳಿಸಿದ್ದ. ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ, ಹೀಗಾಗಿ ಮುಂಬೈನಲ್ಲೇ ಇರ್ತೀನಿ ಎನ್ನುವಂತಹ ಸುಳ್ಳನ್ನ ಹೇಳಿಸಿದ್ದ. ಇನ್ನು ಹಂತ ಹಂತವಾಗಿ ಒಂದಲ್ಲ ಎರಡಲ್ಲ 75 ಲಕ್ಷವನ್ನ ಯುವತಿಯಿಂದ ಪೇಕಿದ್ದ ಈ ಶುಭಾಂಶು ಶುಕ್ಲಾ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಇನ್ನು ಯುವತಿ ಶುಭಾಂಶು ಮದುವೆ ಬಗ್ಗೆ ಗೊತ್ತಾಗಿತ್ತು ಯುವತಿಗೆ. ಅಂದ್ರೆ ಈತ ಈಗಾಗಲೇ ಮದುವೆಯಾಗಿದ್ದಾನೆ. ಮದುವೆ ಆದ್ರೂ ಕೂಡ ಮತ್ತೊಬ್ಬ ಯುವತಿಗೆ ಈ ರೀತಿಯ ಸಲುಗೆಯಿಂದ ಇರುವಂತದ್ದು. ನಂತರ ಶುಭಾಂಶುಗೆ ಈ ಬಗ್ಗೆ ಆ ಯುವತಿ ಪ್ರಶ್ನೆ ಮಾಡಿದ್ದಕ್ಕೆ ನಿರಂತರವಾಗಿ ಪ್ರತಿನಿತ್ಯವೂ ಕೂಡ ಟಾರ್ಚರ್ ಅನ್ನ ಮಾಡಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಲ್ಲೆ ಮಾಡಿರುವಂತದ್ದು, ಕೈ ಕೊಯ್ದಿರುವಂತದ್ದು, ಹಾಗೆ ಹೊಡೆದಿರುವಂತದ್ದು, ಸಿಗರೇಟ್ನಿಂದ ಚುಚ್ಚಿರುವಂತದ್ದು, ಸಾಕಷ್ಟು ಹಲ್ಲೆಯನ್ನ ಮಾಡಿರುವಂತದ್ದು. ಯುವತಿಯ ಬಳಿ ಹಣ ಪಡೆದು ಪ್ರತಿನಿತ್ಯ ಚಿತ್ರ ಹಿಂಸೆಯನ್ನ ಕೂಡ ನೀಡ್ತಾ ಇದ್ದ. ಈ ಒಂದು ವಿಚಾರ ಯುವತಿಯ ಪೋಷಕರಿಗೆ ಗೊತ್ತಾಗಿದೆ. ಹೀಗಾಗಿ ಆರೋಪಿ ಶುಭಾಂಶು ಶುಕ್ಲನನ್ನ ಇದೀಗ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ. ಈ ಕುರಿತಂತೆ ಯುವತಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾನಂದ್ರೆ ನನ್ನ ಮನೇಲಿ ಹೇಳ್ತೀನಿ ಅಂತ.
ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಎಷ್ಟೊಂದು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನು ಏನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದರೂ ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಒಂದ್ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸ್ಟಿಚಸ್ ಮಾಡ್ಸೋಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತಗೊಂಡು ನಂದೆಲ್ಲ ಕಾಸು ತಗೊಂಡು ನನ್ನ ಲೈಫ್ ಎಲ್ಲ ಹಾಳಾಗ್ಬಿಟ್ಟ ಅವನು. ಆಮೇಲೆ ಇವನು ಬಂದು ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಒಂದು ಸುಮಾರು ಹುಡುಗಿಯರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್, ಒಳ್ಳೊಳ್ಳೆ ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ಥರ ಮೋಸ ಮಾಡ್ತಿದ್ದೀನಿ ಎಲ್ಲರ ಜೊತೆ, ನೀನು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನು ಗೊತ್ತಾಯ್ತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದು ನೀನೆಲ್ಲ ನನ್ನ ಪ್ಲ್ಯಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತೊಗೊಳ್ತಿದ್ದೆ, ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಅರ್ಧ ರಸ್ತೆ ತುಂಬ ಹೊಡೆದ. ಆಮೇಲೆ ಒಂದು 4-5 ಜನ ಯಾರೋ ರಾತ್ರಿಯಲ್ಲಿ ಓಡ್ತಿದ್ರು, ಅವ್ರು ಬಂದು ನನಗೆ ಸೇವ್ ಮಾಡಿದ್ರು. ಆಮೇಲೆ ಆ ದಿನ ನಾನು ರಾತ್ರಿ ನನ್ನ ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟೆ ದಿಲ್ಲಿ.